ಹಲೋ ಎವ್ರಿವನ್. ನಾನು ಡಾಕ್ಟರ್ ಮುನೀಶ್ವರ್, ಕಿವಿಮೂಗು ಗಂಟಲು ತಜ್ಞರು, ಸೋಮೇಶ್ವರಪುರಂ, ತುಮಕೂರು. ಈಗ ನಾನು ಕೆಲವು ನಿಮಗೆ ವೆಯ್ಟ್ ಲಾಸ್ ಟಿಪ್ಸ್ ಬಗ್ಗೆ ಹೇಳ್ತಾ ಹೋಗ್ತೇನೆ. ಈಗ ತುಂಬ ಜನಕ್ಕೆ ತೂಕ ಜಾಸ್ತಿ ಆಗ್ತಾ ಇರೋ ಒಂದು ಸಮಸ್ಯೆ ಜಾಸ್ತಿ ಆಗ್ಬಿಟ್ಟಿದೆ. ಒಬ್ಬ ವ್ಯಕ್ತಿಗೆ ತೂಕ ಜಾಸ್ತಿ ಆದರೆ ಬರೋಬ್ಬರಿ 200 ಕಾಯಿಲೆಗಳು ಬರುತ್ತೆ ಅಂತಂದು ಸಂಶೋಧನೆಗಳಿಂದ ಕಂಡುಹಿಡಿದ್ದಾರೆ. ಇದನ್ನು ನೀವು ಆಶ್ಚರ್ಯ ಪಡ್ಬೋದು. ಉದಾಹರಣೆಗೆ BP ಇರ್ಬೋದು, ಶುಗರ್ ಇರ್ಬೋದು, ಜಾಯಿಂಟ್ ಪೈನ್ ಇರ್ಬೋದು, ಸ್ಲೀಪ್ ಆಪ್ನಿಯಾ ಇರ್ಬೋದು, ಡಿಮೆನ್ಷಿಯಾ ಇರ್ಬೋದು, ಹಾರ್ಟ್ ಅಟ್ಯಾಕ್ಸ್ ಇರ್ಬೋದು, ಸ್ಟ್ರೋಕ್ ಇರ್ಬೋದು. ನೀವು ಯಾವುದೇ ಕಾಯಿಲೆ ವಿಚಾರವಾಗಿ ನೀವು ವೈದ್ಯರ ಹತ್ರ ಹೋದ್ರೆ ನಿಮ್ಗೆ ತೂಕ ಜಾಸ್ತಿ ಇದೆ ಅಂತ ಹೇಳ್ತಾರೆ. ನಿಮಗೆ ಇದೊಂದು ದೊಡ್ಡ ಸಮಸ್ಯೆ ಅಂತ ಅನ್ಸುತ್ತೆ. ಮತ್ತೆ ಕೆಲವರಿಗೆ ಆ ತೂಕ ಮೇಂಟೈನ್ ಮಾಡ್ಲಿಕ್ಕೆ ಕೂಡ ಆಗ್ತಾ ಇರೋದಿಲ್ಲ. ಈಗ ಇದಕ್ಕೆ ನಾನು ಕೆಲವು ಟಿಪ್ಸ್ ಅಥವಾ ಸೂತ್ರಗಳನ್ನು ಹೇಳ್ಕೊಡ್ತಾ ಹೋಗ್ತೀನಿ. ಮುಖ್ಯವಾಗಿ ನಮ್ಮ ತೂಕ ಜಾಸ್ತಿ ಆಗೋದು 2 ವಿಚಾರಗಳಿಂದ ಅಂತ ತಿಳ್ಕೊಡಿ. ಮೊದಲನೇದಾಗಿ ನಮ್ಮ ಆಹಾರ ಕ್ರಮ, ಎರಡನೇದಾಗಿ ನಮ್ಮ ವ್ಯಾಯಾಮ ಕ್ರಮ. ಆಹಾರದಲ್ಲಿ ಮುಖ್ಯವಾಗಿ ನಾವು ಯಾವ ಆಹಾರ ತಿಂತೀವಿ ಅನ್ನೋದು ಮುಖ್ಯ, ಎಷ್ಟು ಆಹಾರ ತಿಂತೀವಿ ಅನ್ನೋದು ಮುಖ್ಯ. ಈಗ ಆಹಾರ ಎಷ್ಟು ತಿಂತೀವಿ ಅಂದ್ರೆ, ಫಾರ್ ಎಕ್ಸಾಂಪಲ್, ಈಗ 1 ಇಡ್ಲಿ ತಿಂತೀವ, 2 ಇಡ್ಲಿ ತಿಂತೀವ, ಅಥವಾ 1 ದೋಸೆ ತಿಂತೀವ, 2 ದೋಸೆ ತಿಂತೀವ ಅನ್ನೋದ್ರ ಮೇಲೆ ನಮ್ಮ ಕ್ಯಾಲೋರಿ ಕನ್ಸಂಪ್ಷನ್ ತೀರ್ಮಾನ ಆಗ್ತಾ ಇರುತ್ತೆ. ಅದೇ ತರ ನಮ್ಮ ವ್ಯಾಯಾಮ, ಎಷ್ಟು ವ್ಯಾಯಾಮ ಮಾಡ್ತೀವಿ, ದೈಹಿಕ ಚಟುವಟಿಕೆಗಳು ಎಷ್ಟಿದೆ ನಮ್ದು, ಬೆಳಗಿನ ಸಾಯಂಕಾಲ ತನಕ ಎಷ್ಟು ಓಡಾಡ್ತೀವಿ, ಎಷ್ಟು ವ್ಯಾಯಾಮ ಮಾಡ್ತೀವಿ, ಎಷ್ಟು ಕೆಲಸ ಮಾಡ್ತೀವಿ ಅನ್ನೋದ್ರ ಮೇಲೆ ನಾವು ತಿಂದಿರೋ ಆಹಾರ ನಾವು ಕರಗಿಸ್ತಾ ಇರ್ತೀವಿ. ಈ ಇದ್ರ ವಿಚಾರವಾಗಿ ನಾನು ಹೇಳ್ತಾ ಹೋಗ್ತೀನಿ. ನೀವು ದಯವಿಟ್ಟು ವಿಡಿಯೋ ಕೊನೆ ಮುಗಿಯವರೆಗೂ ಕೇಳಿಸ್ಕೊಂತ ಹೋಗಿ. ಆಹಾರಗಳಲ್ಲಿ ಮುಖ್ಯವಾಗಿ ನೀವು ಅವಾಯ್ಡ್ ಮಾಡ್ಬೇಕಾಗಿರೋಂಥ 2 ಆಹಾರಗಳಂದ್ರೆ ಎಣ್ಣೆಯಲ್ಲಿ ಕದಿರುವಂತ ಆಹಾರಗಳು ಮತ್ತೆ ಸ್ವೀಟ್ ಪದಾರ್ಥಗಳು ಅಥವಾ ಸಿಹಿ ಪದಾರ್ಥಗಳು. ಯಾವುದೇ ಆಹಾರಕ್ಕೆ ಬೆಲ್ಲ ಮತ್ತೆ ಸಕ್ಕರೆ ಹಾಕಿದ್ದಾರೆ ಅಂದ್ರೆ ಅದನ್ನ ಸ್ವೀಟ್ ಪದಾರ್ಥ ಅಂತ ಕರಿತೀವಿ. ಉದಾಹರಣೆ ಜಿಲೇಬಿ ಇರ್ಬೋದು, ಪೇಡ ಇರ್ಬೋದು, ಹೋಳಿಗೆ ಇರ್ಬೋದು, ಪಾಯಸ ಇರ್ಬೋದು. ಇದೇ ತರ ನಾನಾ ತರ ರೀತಿಯ ನಾವು ಸ್ವೀಟ್ ಗಳನ್ನ ಮಾಡ್ತಾ ಇರ್ತೀವಿ. ಅದನ್ನೆಲ್ಲ ನೀವು ತಿನ್ನೋದನ್ನ ಅವಾಯ್ಡ್ ಮಾಡ್ಕೊಂತ ಹೋಗಿ. ಅದೇ ತರ ಈ ಕರಿದಿದ್ದ ಆಹಾರಗಳು, ಎಣ್ಣೆಯಲ್ಲಿ ಕರಿದಿರ್ತಕ್ಕಂಥ ಆಹಾರಗಳಲ್ಲಿ ಜಾಸ್ತಿ ಕ್ಯಾಲರಿ ಇರುತ್ತೆ. ಉದಾಹರಣೆಗೆ ವಡ ಇರ್ಬೋದು, ಬೋಂಡ ಇರ್ಬೋದು, ಚಕ್ಲಿ, ಕೋಡ್ಬಳೆ, ಇದೆಲ್ಲ ಆಹಾರಗಳನ್ನ ನೀವು ತಿನ್ನೋದನ್ನ ಕಡಿಮೆ ಮಾಡ್ತಾ ಹೋಗಿ. ಈಗ ಡೈರಿ ಪದಾರ್ಥಗಳಲ್ಲಿ ನಾವು ಈಗ ಹಾಲು ಕುಡಿತೀವಿ, ಮಜ್ಜಿಗೆ ಕುಡಿತೀವಿ, ಮೊಸರು ಕುಡಿತೀವಿ. ಈ 3ರಲ್ಲಿ ಮುಖ್ಯವಾಗಿ ನೀವು ಮಜ್ಜಿಗೆ ಸೇವಿಸೋದನ್ನ ಪ್ರಯತ್ನ ಮಾಡಿ. ಮಜ್ಜಿಗೆಯಲ್ಲಿ ಆದಷ್ಟು ನಿಮ್ಗೆ ಕೊಬ್ಬಿನಂಶ ಕಡಿಮೆ ಇರುತ್ತೆ. ಅದೇ ತರ ಸಂಸ್ಕರಿಸಿದ ಆಹಾರಗಳಾದಂತ ಬಿಸ್ಕೆಟ್, ಚಾಕ್ಲೇಟ್, ಬ್ರೆಡ್, ಬನ್ನು, ಐಸ್ ಕ್ರೀಮು, ಈ ತರ ಆಹಾರಗಳು ಏನಾಗುತ್ತೆ ಅಂದ್ರೆ ನಾವು ತಗೊಂಡಿದ ತಕ್ಷಣ ಅದು ಬೇಗ ಜೀರ್ಣ ಆಗಿ ಅದು ಕೊಬ್ಬಾಗಿ ಕನ್ವರ್ಟ್ ಆಗ್ತಾ ಇರುತ್ತೆ. ಆದ್ರಿಂದ ನಮ್ಗೆ ವೆಯ್ಟ್ ಜಾಸ್ತಿ ಆಗ್ತಾ ಇರುತ್ತೆ. ಈಗ ನೀವು ಮಾಂಸಾಹಾರಿಗಳಿಗೆ ಬಂದ್ರೆ, ಮಾಂಸಾಹಾರಗಳಲ್ಲಿ ಸ್ಪೆಷಲ್ ಆಗಿ ಕರ್ದಿರೋ ಮಾಂಸಾಹಾರ ಇರುತ್ತೆ. ಈಗ ಈ ಚಿಕನ್ ಫ್ರೈಡ್ ರೈಸ್ ಅಂತ ಕರೀತಾರೆ, ಈ ಫ್ರೈಡ್ ಚಿಕನ್ ಅಂತ ಹೇಳ್ತಾರೆ. ಅದನ್ನ ನಾವು ತಿಂದ್ರೆ ವೆಯ್ಟ್ ಜಾಸ್ತಿ ಆಗ್ಬಿಡುತ್ತೆ. ಅದ್ರ ಬದಲಿಗೆ ಕರಿದಿರ ಅಂತ, ಈಗ ನಾನ್ ವೆಜ್ ತಿನ್ಬೇಕು ಅಂದ್ರೆ ನೀವು ಕರಿದಿರಬಾರ್ದು ಅದನ್ನ. ಆ ತರ ಆಹಾರ ತಗೊಂಡ್ರೆ ಪರವಾಗಿಲ್ಲ. ಉದಾಹರಣೆಗೆ ಈಗ ಎಗ್ ತಿಂತೀವಿ, ಎಗ್ ಅಲ್ಲಿ ಈ ಹಳದಿ ಇರುತ್ತಲ್ಲ, ಅದನ್ನ ತಿನ್ನೋದನ್ನೇ ಬಿಡಿ. ಅದೇ ತರ ನಾವು ಸಾಕಷ್ಟು ಸಮಯ ಕಾಫಿ, ಟೀ ಈ ತರ ಎಲ್ಲ ಕುಡಿತಾ ಇರ್ತೀವಿ. ಕಾಫಿ, ಟೀ ಕುಡಿಬೇಕಂದ್ರೆ ನೀವು ಆದಷ್ಟು ನೀವೇನ್ ಮಾಡಿ, ಸಕ್ಕರೆ ಮತ್ತೆ ಬೆಲ್ಲ ಹಾಕದಂಗೆ, ಅದೇ ತರ ಹಾಲು ಹಾಕ್ದಂಗೆ ನೀವು ಸೇವಿಸಿ. ಅದನ್ನ ನಾವು ಬ್ಲ್ಯಾಕ್ ಟೀ ಅಥವಾ ಗ್ರೀನ್ ಟೀ ಅಂತ ಕರಿತೀವಿ. ಇದನ್ನ ಕುಡಿಯೋದ್ರಿಂದ ನಮ್ಗೆ ಟೀ ಇಂದ ಏನ್ ಪರಿಣಾಮ ಆಗ್ಬೇಕು ನಮ್ಮ ದೇಹಕ್ಕೆ ಅದು ಅದೇ ಆಗುತ್ತೆ. ಬಟ್ ನಮ್ಮ ತೂಕ ಜಾಸ್ತಿ ಆಗೋದಿಲ್ಲ. ಎಷ್ಟು ಸಲ ನಮಗೆ ಹೊಟ್ಟೆ ಹಸಿವಾಗ್ತಾ ಇರುತ್ತೆ, ತಕ್ಷಣ ಹೊಟ್ಟೆ ಹಸಿವಾದಾಗ ಏನ್ ಮಾಡ್ತೀವಿ ಅಂದ್ರೆ ನಮ್ಗೆ ಹೋಗಿದ್ದ ಆಹಾರ ತಕ್ಷಣ ತಗೊಂಡು ತಿನ್ಬಿಡ್ತೀವಿ. ಅದನ್ನ ನೀವು ಅವಾಯ್ಡ್ ಮಾಡ್ಬೇಕು. ನೀವೇನ್ ಮಾಡ್ಬೇಕು ಅಂದ್ರೆ ಆರೋಗ್ಯಕರವಾದಂತ ತಿಂಡಿಗಳನ್ನ ಮನೇಲಿ ಇಟ್ಕೊಂಡಿರ್ಬೇಕು. ಉದಾಹರಣೆಗೆ ಹುರಿದಿದ್ದಂತ ಕಡಲೆ ಬೀಜ ಇಟ್ಕೊಳ್ಳಿ. ಹೊಟ್ಟೆ ಹಸಿದ ತಕ್ಷಣ 4 ಕಡಲೆ ಬೀಜ ಹಾಕೊಳ್ಳಿ. ಅವಾಗ ನಿಮ್ಗೆ ಹಸಿವು ಕಡಿಮೆ ಆಗುತ್ತೆ, ಮತ್ತೆ ಊಟ ಮಾಡೋದಿಲ್ಲ ನೀವು. ಅದೇ ತರ ನಮ್ಮ ಮಾನಸಿಕವಾಗಿ ನಾವು ಹಸಿವನ್ನ ಕಂಟ್ರೋಲ್ ಮಾಡ್ಕೋಣ ಅಂತ ಒಂದು ವಿಧಾನಗಳನ್ನ ತಿಳ್ಕೊಂತ ಹೋಗ್ಬೇಕು. ಆದಷ್ಟು ನೀವು ಮನಸ್ಸನ್ನ ಗಟ್ಟಿ ಮಾಡ್ಕೊಂಡು ಹಸಿವಾಗಿದ ತಕ್ಷಣ ತಿನ್ನೋದನ್ನ ನೀವು ಅವಾಯ್ಡ್ ಮಾಡಿ. ಆದಷ್ಟು ನೀವು ಒಂದ್ಸಲ ಬೆಳಗ್ಗೆ ಟಿಫನ್ ಮಾಡಿದ್ರೆ ಮಧ್ಯಾಹ್ನದ ಊಟದವರೆಗೂ ಏನೂ ತಿಂದಂಗೆ ಆದಷ್ಟು ನೀವು ಮೈಂಡನ್ನ ಕಂಟ್ರೋಲ್ ಮಾಡ್ಕೊಂಡು ಏನೂ ಆಹಾರ ತಗೊಂಡ್ಲಿಲ್ಲ ಅಂದ್ರೆ ನಾವು ಹೆಚ್ಚಾಗಿ ಆಹಾರ ಸೇವಿಸೋದನ್ನ ಕಂಟ್ರೋಲ್ ಮಾಡ್ಕೊಂತ ಹೋಗ್ಬೋದು. ಅದೇ ತರ ನಾವು ಪ್ರತಿದಿನ ಏನು ನಾವು ತಿಂತೀವಲ್ಲ ಆಹಾರಗಳನ್ನ ಬೆಳಗ್ಗೆ ಚೆನ್ನಾಗಿ ಉಪಹಾರ ಮಾಡಿ, ಮಧ್ಯಾಹ್ನ ಸ್ವಲ್ಪ ಮಧ್ಯಾಹ್ನ ಊಟ ತಗೊಳ್ಳಿ, ರಾತ್ರಿ ಊಟನ ತಗೊಳ್ಳಿ. ಬೆಳಗ್ಗೆ ಜಾಸ್ತಿ ತಗೊಳ್ಳಿ, ಮಧ್ಯಾಹ್ನ ಅದಕ್ಕಿಂತ ಕಡಿಮೆ ತಗೊಳ್ಳಿ, ರಾತ್ರಿ ಅದಕ್ಕಿಂತ ಅತಿ ಕಡಿಮೆ ತಗೊಳ್ಳಿ. ಈ ತರ ಕಡಿಮೆ ಮಾಡೋದ್ರಿಂದ ಕೂಡ ನಮ್ಮ ತೂಕ ಕಡಿಮೆ ಆಗ್ತಾ ಹೋಗುತ್ತೆ. ಅದೇ ತರ ರಾತ್ರಿ ಆಹಾರವನ್ನ ಊಟಕ್ಕೆ 2 ಗಂಟೆ ಮುಂಚೆ ನಾವು ಆಹಾರ ತಗೋಬೇಕು. ಆ ತರ ತಗೋದ್ರಿಂದ ಏನಾಗುತ್ತೆ ಅಂದ್ರೆ ಊಟ ಮಾಡಿ ತಕ್ಷಣ ಮಲಗಿದ್ರೆ ವೆಯ್ಟ್ ಜಾಸ್ತಿ ಆಗುತ್ತೆ ಅಂತ ಇದೆ. ಅದೇ ತರ ನಾವು ಊಟ ಮಾಡ್ಬಿಟ್ಟು 10 ನಿಮಿಷ ನಾವು ವಾಕಿಂಗ್ ಮಾಡೋದ್ರಿಂದ ಕೂಡ ನಮ್ಮ ವೆಯ್ಟ್ ಜಾಸ್ತಿ ಆಗೋದಿಲ್ಲ. ಮತ್ತೆ ಹೊಟ್ಟೆ ಹಸಿವಾದಾಗ ಯಾವ ತರ ಕಂಟ್ರೋಲ್ ಮಾಡ್ಕೋಬಹುದು ನಮ್ಮ ಹಸಿವನ್ನ ಅಂದ್ರೆ, ತಕ್ಷಣ ನೀವು ಹೋಗಿ ನೀರ್ ಕುಡಿದ್ರೆ ಏನಾಗುತ್ತೆ ಅಂದ್ರೆ ಹಸಿವು ಕಡಿಮೆ ಆದಂಗೆ ಆಗುತ್ತೆ, ಹೊಟ್ಟೆ ಫುಲ್ ಆದಂಗೆ ಆಗುತ್ತೆ. ಅವಾಗ ನೀವು ತಕ್ಷಣ ಹೋಗಿ ಏನೇನೋ ಆಹಾರ ತಿನ್ನೋದಿಲ್ಲ. ಅದೇ ತರ ನಾವು ನಾನಾ ತರದ ಉಪವಾಸಗಳನ್ನ ಮಾಡೋದ್ರಿಂದ ಕೂಡ ನಮ್ಮ ತೂಕವನ್ನ ಕಂಟ್ರೋಲ್ ಮಾಡ್ಕೋಬಹುದು. ನಾವು ಯಾವ ತರ ಉಪವಾಸ ಮಾಡೋದು ಅಂತ ಹೇಳಿದ್ರೆ, ಉದಾಹರಣೆಗೆ ಇಡೀ ದಿನ ನಾವು ಉಪವಾಸ ಮಾಡ್ಬೋದು. ಮನೇಲಿ ಕೂತ್ಕೊಂಡು ಯಾವ್ದೇ ತರ ಆಕ್ಟಿವಿಟಿ ಮಾಡ್ದಂಗೆ ಬರೀ ಮಜ್ಜಿಗೆ, ಇಲ್ಲ ಬೇಯಿಸಿದ ತರಕಾರಿಗಳು, ಇಲ್ಲ 4 ಹಣ್ಣುಗಳು ಹೊಟ್ಟೆ ಹಸಿವಾದಾಗ ತಗೊಳ್ಳಿ, ಮನೇಲಿ ಉಳ್ಕಡೆ 24 ಗಂಟೆ. ಈಗ ಶಿವರಾತ್ರಿ ದಿನ ನಾವು ಉಪವಾಸ ಮಾಡ್ತೀವಿ. ಆ ತರ ನೀವು ಉಪವಾಸ ಮಾಡಿದ್ರು ಕೂಡ ಸಾಕಷ್ಟು ನಮ್ಮ ತೂಕ ಕಡಿಮೆ ಆಗುತ್ತೆ. ಇನ್ನೊಂದು ಮೆಥಡ್ ಇದೆ, ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಅಂತ ಹೇಳಿ. ಹೆಂಗೆ ಅಂದ್ರೆ, ಒಂದು 3 ದಿನ ಇಲ್ಲ 4 ದಿನಕ್ಕೆ ಒಂದ್ಸಲ
ಮಧ್ಯಾಹ್ನ 2 ಗಂಟೆವರೆಗೂ ಏನ್ ಬೇಕೋ ಅದನ್ನ ಆಹಾರ ತಗೊಂಡ್ಬಿಟ್ಟು 2 ಗಂಟೆಯಿಂದ ನೆಕ್ಸ್ಟ್ ಡೇ ಮಾರ್ನಿಂಗ್ 8 ಗಂಟೆವರೆಗೂ ನಾವೇನು ಆಹಾರ ಸೇವಿಸ್ದಂಗೆ ಬರೀ ಮಜ್ಜಿಗೆ ಇಲ್ಲಾಂದ್ರೆ ನೀರು ಆ ತರ ತಗೊಂಡು ಫಿಸಿಕಲ್ ಆಕ್ಟಿವಿಟಿನ ನಮ್ಮ ದೈಹಿಕ ಶ್ರಮವನ್ನು ಸ್ವಲ್ಪ ಕಡಿಮೆ ಮಾಡ್ಕೊಂಡು ಮೂಮೆಂಟ್ ಕಡಿಮೆ ಮಾಡ್ಕೊಂಡಿದ್ರೆ ಅವಾಗ ಏನಾಗುತ್ತೆ ಅಂದ್ರೆ ನಮಗೆ ತಲೆ ತಿರ್ಗೋದಾಗ್ಲಿ ಹೊಟ್ಟೆ ಹಸಿವಾಗೋದಾಗ್ಲಿ ಏನೂ ಆಗೋದಿಲ್ಲ. ಮಾರನೇ ದಿನ ಅಷ್ಟೊತ್ತಿಗೆ ಆಟೋಮೆಟಿಕ್ ಆಗಿ ನಮ್ದು ಏನಿಲ್ಲ ಅಂದ್ರೆ ತೂಕ 100 ಗ್ರಾಮ್ ಇಂದ 200 ಗ್ರಾಮ್ ಕಡಿಮೆ ಆಗೋಗಿರುತ್ತೆ. ಮತ್ತೆ ವ್ಯಾಯಾಮಕ್ಕೆ ಬಂದ್ರೆ ವ್ಯಾಯಾಮ ಮಾಡೋದ್ರಿಂದ ನಮ್ಮ ತೂಕ ಗ್ಯಾರಂಟಿ ಕಡಿಮೆ ಆಗುತ್ತೆ. ಪ್ರತಿದಿನ ನಾವು ವ್ಯಾಯಾಮ ಮಾಡಬೇಕು, ಒಂದು ದಿನಾನು ಮಿಸ್ ಮಾಡ್ಕೋಬಾರ್ದು. ಉದಾಹರಣೆಗೆ ಒಂದು 30 ದಿನ ಇಲ್ಲ 45 ನಿಮಿಷ ನೀವು ಫಿಕ್ಸ್ ಮಾಡ್ಕೊಳ್ಳಿ. ಫಿಕ್ಸ್ ಮಾಡ್ಕೊಂಡು ಪ್ರತಿದಿನ ಯಾವ್ದಾದ್ರು ಒಂದು ವ್ಯಾಯಾಮ ಮಾಡಿ. ಉದಾಹರಣೆಗೆ ವಾಕಿಂಗ್ ಇರ್ಬೋದು, ಜಾಗಿಂಗ್ ಇರ್ಬೋದು, ಸೈಕ್ಲಿಂಗ್ ಇರ್ಬೋದು, ಸ್ವಿಮ್ಮಿಂಗ್ ಇರ್ಬೋದು, ಯಾವುದೇ ತರ ಹೊರಾಂಗಣ ಆಟಗಳಿರ್ಬೋದು, ಫುಟ್ಬಾಲ್ ಇರ್ಬೋದು, ಕ್ರಿಕೆಟ್ ಇರ್ಬೋದು, ನಿಮಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನ ನೀವು ಆಟ ಆಡ್ತಾ ಹೋಗಿ. ಅದೇ ತರ ಈವನ್ ಯೋಗಾಸನ ಮಾಡೋದ್ರಿಂದ ಕೂಡ ನಮ್ಮ ತೂಕ ಕಡಿಮೆ ಆಗ್ತಾ ಹೋಗುತ್ತೆ. ಈವನ್ ವೆಯ್ಟ್ಸ್ ಮಾಡೋದ್ರಿಂದ, ಈಗ ಮನೆಗಳಲ್ಲಿ ಕೆಲವು ವೆಯ್ಟ್ಸ್ ಇಟ್ಕೊಂಡಿರ್ತಾರೆ, ವೆಯ್ಟ್ಸ್ ಮಾಡೋದ್ರಿಂದ ಅನುಕೂಲ ಏನು ಅಂತಂದ್ರೆ ನಮ್ಮ ಮಸಲ್ಸ್ ಚೆನ್ನಾಗಿ ಬಿಲ್ಡಪ್ ಆಗಿರುತ್ತೆ. ಆ ಮಸಲ್ಸ್ ಎಷ್ಟು ಚೆನ್ನಾಗಿರುತ್ತೋ ಅಷ್ಟು ಚೆನ್ನಾಗಿ ನೀವು ಈಗ ಮಲ್ಕೊಂಡಿದ್ರು ಕೂಡ ನಾವು ತಿಂದಿರೋ ಆಹಾರನ ಅದು ಬರ್ನ್ ಮಾಡ್ತಾ ಇರುತ್ತೆ. ಅವಾಗ ಏನಾಗ್ತಾರೆ, ಸ್ವಲ್ಪ ಆಹಾರ ಜಾಸ್ತಿ ತಗೊಂಡ್ರು ಕೂಡ ನಮ್ಗೆ ವೆಯ್ಟ್ ಜಾಸ್ತಿ ಆಗಿರೋಂತ ಒಂದು ಪರಿಸ್ಥಿತಿ ಇದೆ. ಮತ್ತೆ ಆದಷ್ಟು ನೀವು ಅಕ್ಕಿಯಿಂದ ಮಾಡಿರೋಂಥ ಆಹಾರಗಳನ್ನ ಕಡಿಮೆ ತಗೊಳ್ಳಿ. ಅಕ್ಕಿದು ಪ್ರಾಬ್ಲಮ್ ಏನು ಅಂತಂದ್ರೆ ಅಕ್ಕಿಯಲ್ಲಿ ಮಾಡಿರ್ತಕ್ಕಂಥ ಬೇರೆ ಬೇರೆ ನಾನಾ ತರ ಚಿತ್ರಾನ್ನ ಇರ್ಬೋದು, ಮಂಡಕ್ಕಿ ಇರ್ಬೋದು, ಅವಲಕ್ಕಿ ಇರ್ಬೋದು, ಗೀ ರೈಸು ಎಲ್ಲ ಕೂಡ ಏನಾಗುತ್ತೆ ಅಂದ್ರೆ ನಾವು ತಿಂದಿದ ತಕ್ಷಣ ಬೇಗ ಅದು ಡೈಜೆಷನ್ ಆಗಿ ಕರಗ್ಬಿಟ್ಟು ಅದು ಕೊಬ್ಬಾಗಿ ಕನ್ವರ್ಟ್ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೆ ಆದಷ್ಟು ನೀವು ಏನ್ ಮಾಡಿ ಅಂದ್ರೆ ಈ ಅದ್ರ ಬದಲಿಗೆ ಅಕ್ಕಿಗೆ ಬದಲಿಗೆ ರಾಗಿ, ಗೋಧಿ, ಜೋಳ ಈ ತರ ಆಹಾರಗಳನ್ನ ನೀವು ಅದರಿಂದ ಮಾಡಿರ್ತಕ್ಕಂಥ ಆಹಾರಗಳಾದ ರೊಟ್ಟಿ ಇರ್ಬೋದು, ಚಪಾತಿ ಇರ್ಬೋದು, ಅದನ್ನ ಬಳಸಿ. ಆದಷ್ಟು ಕಾಳುಗಳನ್ನು ಬಳಸಿ. ಕಾಳುಗಳನ್ನು ಬಳಸೋದ್ರಿಂದ ಕೂಡ ನಮ್ಮ ತೂಕ ಜಾಸ್ತಿ ಆಗೋದಿಲ್ಲ. ಹೀಗೆ ನೀವು ಸಮತೋಲನ ಆಹಾರಗಳನ್ನ ಬಳಸಿ. ಸಮತೋಲನ ಆಹಾರ ಬಳಸೋದ್ರಿಂದ ನಿಮ್ಗೆ ವೆಯ್ಟ್ ಜಾಸ್ತಿ ಆಗೋದಿಲ್ಲ, BP ಬರೋದಿಲ್ಲ, ಶುಗರ್ ಬರೋದಿಲ್ಲ, ಮತ್ತೆ ನಾನಾ ತರದ ವಿಟಮಿನ್ಸ್ ಕೊರತೆಗಳಾಗ್ಲಿ, ಮಿನರಲ್ಸ್ ಕೊರತೆಗಳಾಗಲಿ ಬರೋದಿಲ್ಲ. ಇದು ಬಹಳ ಮುಖ್ಯ. ಈ ತರ ನೀವು ನಿಮ್ಮ ತೂಕವನ್ನು ಮಾನಿಟರಿಂಗ್ ಮಾಡೋದ್ರಿಂದ ಕೂಡ, ಈವನ್ ಫಾರ್ ಎಕ್ಸಾಂಪಲ್ ನೀವು 15 ದಿವಸಕ್ಕೊಂದ್ಸಲ, ತಿಂಗಳಿಗೆ ಒಂದ್ಸಲ ತೂಕ ಮಾಡ್ಕೊಂಡು ನೋಡಿ. ತೂಕ ಜಾಸ್ತಿ ಆಗ್ತಾ ಇದ್ರೆ ಬೇಗ ಎಚ್ಚರವಾಗಿರಿ. ನನ್ನ ತೂಕ ಜಾಸ್ತಿ ಆಗ್ತಾ ಇದೆ, ನಾ ತೂಕ ಕಡಿಮೆ ಮಾಡ್ಕೋಬೇಕು ಅಂತ ಒಂದು ಮನಸ್ಥಿತಿ ನಿಮಗಿರಬೇಕು. ಡಾಕ್ಟರ್ ಹತ್ರ ಹೋದ್ರೆ ನಿಮ್ಮ ವೆಯ್ಟ್ ಕರೆಕ್ಟ್ ಆಗಿದೆ ಅಂದ್ರೆ ನಿಮ್ಗೆ ಬಹಳ ಖುಷಿ ಆಗತ್ತೆ. ಇದೊಂದು ವಿಚಾರ ತಿಳ್ಕೊಳ್ಳಿ. ಇಲ್ಲಾಂದ್ರೆ ಏನಾಗತ್ತೆ ಅಂದ್ರೆ ಎಷ್ಟೋ ಸಲ ನಿಮ್ ತೂಕ ಜಾಸ್ತಿ ಆಗಿದೆ ಅಂದ್ರೆ ಫಸ್ಟ್ ತೂಕ ಕಡಿಮೆ ಮಾಡ್ಕೊಳ್ರಿ ಅಂತ ಹೇಳ್ತಾರೆ. ಅವಾಗ ನಿಮ್ಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗೋದಿಲ್ಲ. ಆದ್ರಿಂದ ಆದಷ್ಟು ನಿಮ್ಮ ತೂಕವನ್ನು ಕಡಿಮೆ ಮಾಡ್ಕೊಂಡು ನಾರ್ಮಲ್ ಆಗಿರೋದ್ರಿಂದ ನೀವು ಎಷ್ಟೋ ಕಾಯಿಲೆಗಳನ್ನ ನಿಮಗೆ ಬರ್ದಂಗೆ ನೋಡ್ಕೋಬಹುದು. ಮತ್ತೆ ಆದಷ್ಟು ನಿಮ್ಮ ವೈದ್ಯರ ಹತ್ರ ಪದೇ ಪದೇ ಹೋಗೋದನ್ನು ಕೂಡ ಕಡಿಮೆ ಮಾಡ್ಕೋಬಹುದು. ಥ್ಯಾಂಕ್ ಯು.